ವಾಸವಿದ್ದ ಮನೆಯನ್ನ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಜೆಸಿಬಿಯಿಂದ ಧ್ವಂಸಗೊಳಿಸಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊರವಲಯದ ವೀರಾಪುರದಲ್ಲಿ ನಡೆದಿದೆ. ವೀರಾಪುರ ಗ್ರಾಮದ ಸರ್ವೆ ನಂಬರ್ 115ರಲ್ಲಿ ವಿಶ್ವನಾಥನವರ ಜಮೀನಿನ ಪಕ್ಕದ ಜಮೀನು ಖರೀದಿಸಿದ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ತಾವು ಖರೀದಿಸಿದ ಜಮೀನಿನಲ್ಲಿ ರಸ್ತೆ ಹಾದು ಹೋಗಿದೆ ಎಂದು ಕಾರಣ ನೀಡಿ ಜಮೀನು ಒತ್ತುವರಿ ಮಾಡಿಕೊಂಡು ನಿನ್ನೆ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಜೆಸಿಬಿಯಿಂದ ಮನೆಯ ಕೆಲ ಭಾಗವನ್ನು ಧ್ವಂಸಗೊಳಿಸಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು, ಅಡುಗೆ ಪಾತ್ರೆಗಳು ಸಂಪೂರ್ಣ ಹಾಳಾಗಿದ್ದು, ತಾವು ಸಾಕಿದ್ದ ಕೋಳಿಗಳು ಗೋಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿವೆ. ಗೋಡೆ ಬಿದ್ದ ಪರಿಣಾಮ ಮೇಕೆ ಮರಿಯ ಕಾಲು ಮುರಿದಿದೆ ಅಂತ ಮನೆ ಮಾಲೀಕ ವಿಶ್ವನಾಥ್ ಕಣ್ಣೀರು ಹಾಕಿದ್ದಾರೆ. ನಿನ್ನೆ ತಡರಾತ್ರಿ ಮನೆಗೆ ರವಿ, ಚಂದ್ರು, ನಾರಾಯಣಪ್ಪ, ಮಧು ಹಾಗೂ ಅವರ ಸಹಚರರು ಮನೆಯಲ್ಲಿದ್ದ ವಯಸ್ಸಾದ ನನ್ನ ತಾಯಿಯನ್ನ ಹೊರದಬ್ಬಿ ಈ ಕೃತ್ಯ ನಡೆಸಿದ್ದಾರೆ. ಈ ಜಾಗದ ವಿಚಾರವಾಗಿ ಹಲವಾರು ಬಾರಿ ಮನವಿ ಮಾಡಿದ್ದೇವೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಂಟಿ ಸರ್ವೆ ಮಾಡಿರುವ ಸಲಹೆ ನೀಡಿದ್ವು. ಆದರೆ ಅವರು ಒಪ್ತಾ ಇಲ್ಲ. ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ವಾಸವಿದ್ದ ಮನೆಯನ್ನ ಸಂಪೂರ್ಣ ನೆಲಸಮ ಮಾಡಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದು ನಾವು 95ರಿಂದ ನಾವು ಪೊಸಿಷನ್ನಾಗಿದ್ದೀವಿ. ಇದು ಅಳತೆ ಮಾಡಿ ಅವರೇ ಇಲ್ಲಿ ಕಲ್ಲು ಹಾಕಿದ್ದಾರೆ ಫಸ್ಟು. ಈಗ ಅದು ಬಾಶಿಟ್ಟಹಳ್ಳಿ ಸರ್ವೆ ನಂಬರ್ ಒಂದಿದೆ, ವೀರಾಪುರದ್ದು ಒಂದಿದೆ. ಅಲ್ಲಿ ಬಾಶಿಟ್ಟಹಳ್ಳಿದು ರೈಲ್ವೆಗೆ ಹೋಗಿದೆ. ಆ ಜಾಗನ ಇದು ಮಾಡ್ಕೊಳಕ್ಕೆ ನಾವು ಇಲ್ದಿದ್ದು ನೋಡಿ ರಾತ್ರಿ ಮೊನ್ನೆ ಬಂದು ಕಾಂಪೌಂಡ್ ಹಾಕಕ್ಕೆ ಬಂದಿದ್ರು. ಅವತ್ತು ಹೇಳಿದ್ವಿ, ನೋಡಪ್ಪ ಜಂಟಿ ಸರ್ವೆ ಮಾಡ್ಸೋಣ, ಎಲ್ಲಿಗೆ ಬಂದು ಅಲ್ಲಿ ಹಾಕಾಡ್ರಿ ಅಂತ ಹೇಳಿದ್ವಿ. ಸುಮ್ಮನೆ ಇದ್ದರು. ನೆನ್ನೆ ಬಂದು ನಾವಿರಲಿಲ್ಲ, ಮೊನ್ನೆನೇ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದೀವಿ, ಸರ್ಕಲ್ ಇನ್ಸ್ಪೆಕ್ಟ್ರ್ ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವರು ಸ್ಪಾಟಿಗೆ ಬಂದು ಅಕ್ಕಪಕ್ಕ ಎನ್ಕ್ವೈರಿ ಮಾಡಿ ನಾನು ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಏನೂ ಮಾಡಿಲ್ಲ. ರಾತ್ರಿ 8:30 ಬಂದು ಶೆಡ್ಡೆಲ್ಲ ಹೊಡೆದಾಕಿ ಅಲ್ಲಿ ಕೋಳಿಗಳೆಲ್ಲ ಇದು ಕೋಳಿ ಎಲ್ಲ ಸುತ್ತೋಗಿ, ಕುರಿ ಮೇಕೆ ಎಲ್ಲ ಕಾಲು ಮುರಿದೋಗೈತೆ. ನೀವೇ ನೋಡಿದ್ರಿ. ಈ ಥರ ಎಲ್ಲ ಮಾಡಿದ್ದಾರೆ, ಈ ಥರ ಹೊಡೆದಾಕಿದ್ದಾರೆ. ರಾತ್ರಿ ಹೊತ್ತು ಅವರು ಅಲ್ಲಿ ಪಕ್ಕದಲ್ಲಿ ಮನೆ ಮಾಡ್ಕೊಂಡವ್ರೆ. ಮೊದಲು ಇಲ್ಲೇ ಇದ್ದು ಸಂಸಾರ. ಇವಾಗ ಇದೆಲ್ಲ ನೋಡಿ ಪಕ್ಕದಾಗ ಒಂದು ಮನೆಗಿದ್ದರು. ಅವರು ಊಟಕ್ಕೆ ಹೋದಾಗ ಬಂದು ಹೊಡೆದಾಕಿದ್ದಾರೆ. ರಾತ್ರಿ ಮಾಡ್ಸೋಣ ಅಂತ ಹೇಳಿದ್ವಿ. ಆದರೂ ದೌರ್ಜನ್ಯವಾಗಿ ರಾತ್ರಿ ಬಂದು ಈ ಥರ ಹೊಡೆದಾಕಿದ್ದಾರೆ. ಮಧು, ರವಿ, ಚಂದ್ರಪ್ಪ, ನಾರಾಯಣಪ್ಪ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ರಾತ್ರಿ ಮಲಗಕ್ಕೆ ಬಂದಾಗ ಅವರು ಇಲ್ಲಿ ಮಲ್ಕೊಳಕ್ಕೆ ಅಂತ ಬರ್ತಾರೆ, ಊಟಕ್ಕೆ ಹೋಗಿದ್ರಲ್ಲ, ಮಲಗಕ್ಕೆ ಬಂದಾಗ ಫೋನ್ ಮಾಡೋರು ರಾತ್ರಿ. ನಾವು ಅಷ್ಟೊತ್ತಿನಾಗ ನನಗೆ ಆರೋಗ್ಯ ಸರಿ ಇಲ್ಲ, 1 ತಿಂಗಳಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ, ಒಂದು 3 ತಿಂಗಳು ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ. ನಾನು ಆದರೂ ಬರೋಕ್ಕೆ ಹೋಗಿ